ನಾವು ಮಾಡುವ ವೈದಿಕ ಕೆಲಸಗಳು, ವೈದಿಕ ಧರ್ಮಗಳು ನಮ್ಮನ್ನ ಕಾಪಾಡ್ತವೆ, ನಮಗೆ ಗೊತ್ತಿಲ್ಲದೆ ಕಾಪಾಡ್ತವೆ. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಒಂದು ಧೂಪ, ದೀಪ, ನೈವೇದ್ಯ ಅಲ್ಲ. ಅವ್ರಿಗಿದೆ ಭಾನುವಾರ ಆಗಿದ ತಕ್ಷಣ ಅವ್ರು ಹೋಗ್ಬಿಟ್ಟು ಒಂದು ಚರ್ಚಲ್ಲಿ ಪ್ರಾರ್ಥನೆ, ಶುಕ್ರವಾರ ಆಗಿದ್ದೆ ಇವ್ರು ಮಧ್ಯಾಹ್ನಕ್ಕೆ ಒಂದು ಪೂಜೆ. ಒಬ್ಬೊಬ್ಬರು ಒಂದೊಂದು ಮಾಡ್ತಿದ್ದಾರಲ್ಲ. ನಾವು ನಮ್ಮನೆ ಶಿವನೇ ದೊಡ್ಡವನು ಸರಿ, ನಮ್ಮನೆ ಗಣಪತಿನೇ ದೊಡ್ಡವನು ಸರಿ. ಅದು ಸಣ್ಣದಾಗಿ ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಎಲ್ಲೂ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಆಮೇಲೆ ಬಿಡಿ, ನಮಗೆ ಅಂತ ಬೇಡ. ಮನೆಯಲ್ಲಾದ್ರು ಸಮಯ ಇಲ್ಲ ಗುರುಗಳೇ, ನಾವು CM ಆಗೋಕೆ ಕೊಡ್ತಿದ್ದೀವಿ ಗುರುಗಳೇ, ನಾವು DCM ಆಗೋಕೆ ಹೋಗ್ತಿದ್ದೀವಿ ಗುರುಗಳೇ, ನಾವು ಇನ್ನೊಂದು ಅದಕ್ಕೆ ಹೋಗ್ತಿದ್ದೀವಿ ಗುರುಗಳೇ. ಸರಿ, ಬೆಳಿಗ್ಗೆ ಎದ್ದು ಪುಟ್ಟ ಸ್ನಾನ, ನಿಮ್ಮ ದಿನನಿತ್ಯದ ಆ ಒಂದು ದಿನಚರಿಯಲ್ಲಿ ಕುಳಿತುಕೊಳ್ಳಿ. ಅದೊಂದು ನಿಮಗೆ ಗೊತ್ತಿಲ್ಲ. ವೈದಿಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಮನಸ್ಸಿನ ಏಕಾಗ್ರತೆ, ತಪಸ್ಸಿನ ತರ 10 ನಿಮಿಷ ಅವತ್ತಿನ ಕೆಲಸ ಕಾರ್ಯ ಏನೇನ್ ಮಾಡ್ಕೋಬೇಕು ಅನ್ನೋದಕ್ಕೆ ಆ ದೀಪ ದರ್ಶನಂ 1000 ದೈವ ದರ್ಶನಂ 1000 ದೋಷ ನಾಶನಂ. ಏಕಾಗ್ರತೆ ಹುಟ್ಟುತ್ತೆ. ನಿಮ್ಗೆ ಗೊತ್ತಿದ್ಯಾ, ಒಂದು ದೀಪ ನೋಡ್ತಾ ಕುಳಿತುಕೊಂಡ್ರೆ 48 ದಿನದಲ್ಲಿ ಮಕ್ಕಳಲ್ಲಿ ಎಂತ ಒಂದು ಅದ್ಭುತವಾದ ಏಕಾಗ್ರತೆಯನ್ನ ಹತ್ತಿಸ್ಬೋದು. ಮಕ್ಕಳು ಅಂದ್ರೆ ಯಾರು? ನಿಮಗೂ ಮರು ಗುರುಗಳೇ, ಏನೂ ಗೊತ್ತಾಗ್ತಿಲ್ಲ ಗುರುಗಳೇ, 10 ನಿಮಿಷ ಹಾಗೆಯೇ ಒಂದು ದೀಪವನ್ನ ನಿಮ್ಮ ಕಣ್ಣಿಗೆ ನೇರವಾಗಿಟ್ಟು ಹಾಗೆಯೇ ಕುಳಿತುಕೊಳ್ಳೋದು. ಅದೇ ತಪಸ್ಸು, ಏಕಾಗ್ರತೆ, ಬೇರೆ ಇನ್ನೇನು ಇಲ್ಲ. ಅದು ಹೀಗೆ 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 ಹಾರಾಡ್ತಿದೆ. ಹಾಗೆಯೇ ಕೂತ್ಕೊಳ್ಳಿ. ಆದಷ್ಟು ಕಣ್ಣು ರೆಪ್ಪೆ ಬಡಿಯದೆ ಹಾಗೆಯೇ ಕುಳಿತುಕೊಳ್ಳಿ. ಮನಸ್ಸಿನಲ್ಲಿ ಒಂದು 72,000 ಪಿಕ್ಚರ್ಗಳು ಓಡ್ಕೊಳ್ಳಿ. ಈ ರೀತಿ ಒಂದು ದೀಪದ ಮುಂದುಗಡೆ ನಮ್ಮ ವೈದಿಕರಿಗೆ ಗೊತ್ತು. ಅದಕ್ಕೆ ಅವರೊಂದು ದೀಪಾರಾಧನೆ, ಒಂದು ಪೂಜೆ, ಒಂದು ಸಂಕಲ್ಪ, ಧೂಪ ಇಡೋದೇನಕ್ಕೆ? ಬೆಳಗ್ಗೆ ಒಂಥರ ನಮ್ಮ ಮೈಂಡು ಬೇರೆ ಇನ್ನೊಂದು ದುರ್ಗಂಧವನ್ನು ಹುಡುಕ್ತಿರುತ್ತೆ. ಬರೀ ದುರ್ಗಂಧಗಳೇ, ನಮ್ಮ ಮೂಗಿಗೆ ದುರ್ಗಂಧಗಳೇ. ಸೊ ಆ ಒಂದು ಸುಗಂಧ ದೇವರ ಮುಂದುಗಡೆ ಕುಳಿತು ದೀಪ ಹಚ್ಚಿ, ಒಂದೊಂದು ದೇವರ ಅಲಂಕಾರ, ಒಂದೊಂದು ದೇವರ ಆಕಾರದಲ್ಲೊಂದು ವಿಸ್ಮಯ ಇದೆ.